ಕಾಡುಗೊಲ್ಲ ಸಮುದಾಯದ ಬಂಧುಗಳು ಜಾತಿ ಗಣತಿಯಲ್ಲಿ ಕಾಡುಗೊಲ್ಲ ಎಂದು ನಮೂದಿಸಲು ಮನವಿ. ರಾಜ್ಯ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿ ಸರ್ವೆ ಕಾರ್ಯದ ಜಾತಿ ಕಾಲಂ ಪಟ್ಟಿಯಲ್ಲಿ ಕಾಡುಗೊಲ್ಲ ಎಂದೇ ನಮೂದಿಸಲು ತಾಲ್ಲೂಕಿನ ನಿಡಗಲ್ ಹೋಬಳಿ ಅಧ್ಯಕ್ಷ ನಾಗೇಂದ್ರಪ್ಪ ತಿಳಿಸಿದರು. ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಹಟ್ಟಿ ಗ್ರಾಮದ ಶ್ರೀ ಶಿವಚಿತ್ರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿದ 4 ಹೋಬಳಿಯ ಕಾಡುಗೊಲ್ಲ ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪ್ರಥಮ ಬಾರಿಗೆ ಈ ಗ್ರಾಮದಲ್ಲಿ ಜಾತಿ ಗಣತಿ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜಾತಿಗಣತಿ ಸರ್ವೆ ಕಾರ್ಯ ಆರಂಭವಾಗಿದ್ದು, ಯಾವುದೇ ಕಾರಣಕ್ಕೂ ಯಾದವ, ಗೋಲ್ಲ, ಹಟ್ಟಿಗೋಲ್ಲ ಎಂದು ನಮೂದಿಸಬಾರದು. ಕಾಲಂ ನಂಬರ್ 541ರ ಮುಂದೆ ಕಾಡುಗೊಲ್ಲ ಎಂದು ನಮೂದಿಸಬೇಕು. ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕು. ಕಾಡುಗೊಲ್ಲ ಎಂದು ನಮೂದಿಸಿದಾಗ ಮಾತ್ರ ಅನೇಕ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬಹುದು ಎಂದು ತಿಳಿಸಿದರು. ನಂತರ ಕಸಬಾ ಹೋಬಳಿ ಅಧ್ಯಕ್ಷರಾದ ನಾಗೇಂದ್ರಪ್ಪನವರು ಮಾತನಾಡಿ, ಕರ್ನಾಟಕದ ರಾಜ್ಯ ಕಾಡುಗೊಲ್ಲ ಸಂಘದ ಅಧ್ಯಕ್ಷರಾದ ರಾಜಣ್ಣನವರ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲ್ಲೂಕಿನ ಎಲ್ಲಾ ಸಂಘದ ಪದಾಧಿಕಾರಿಗಳ ಅಡಿಯಲ್ಲಿ ಇಂದು ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆ ಮಾಡಲು ತೀರ್ಮಾನಿಸಿದೆ. ಆದ ಕಾರಣ ತಮ್ಮ ಮನೆಗಳಿಗೆ ಸರ್ವೆಗೆ ಬಂದಾಗ ಗೋಲ್ಲ, ಯಾದವ ಪದಗಳನ್ನು ಬಳಸದೆ ಕಾಡುಗೊಲ್ಲ ಎಂದೇ ಬರೆಸಬೇಕು. ಇಲ್ಲವಾದರೆ ನಮ್ಮ ಸಮುದಾಯದವರು ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸುತ್ತಾ, ಈ ಬಗ್ಗೆ ವಿದ್ಯಾವಂತ ಕಾಡುಗೊಲ್ಲ ಬಂಧುಗಳು ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಈರ್ಮಲ್ಲೇಗೌಡ, ಕಸಬಾ ಹೋಬಳಿ ಕಾರ್ಯದರ್ಶಿ ವೀರಭದ್ರಪ್ಪ, ಶ್ರೀನಿವಾಸ್ ಪಳವಳ್ಳಿ, ವೆಂಕಟೇಶ್, ವೈಎನ್ ಹೊಸಕೋಟೆ, ಸಣ್ಣ ಚಿತ್ತಪ್ಪ, ಶಿವಲಿಂಗಪ್ಪ, ಪುಲಿಯಪ್ಪ, ಮಂಗರಾಯಪ್ಪ, ಗ್ರಾಮದ ರಾಮಪ್ಪ, ಸಣ್ಣಪ್ಪ, ಪೂಜಾರ್, ಸಣ್ಣ ಚಿತ್ತಪ್ಪ, ಮಹಲಿಂಗಪ್ಪ, ಈರಮುತ್ತಪ್ಪ, ಇನ್ನೂ ಗ್ರಾಮದ ಹಿರಿಯ ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ವರದಿ ನಾಗರಾಜು, ದೇವರಹಟ್ಟಿ, DNA ನ್ಯೂಸ್, ಪಾವಗಡ. 4 ಹೋಬಳಿಗಳ ಕಾಡುಗೊಲ್ಲ ಸಂಘದ ಘಟಕದ ವತಿಯಿಂದ ಇಂದು ದೇವರಹಟ್ಟಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಜಾತಿ ಗಣತಿಯ ಅರಿವು ಕಾರ್ಯಕ್ರಮದ ಉದ್ಘಾಟನೆ ಈಗಾಗಲೇ ಸ್ವಾಮಿ ಯರಗುಂಟೆ ಚಿತ್ರದೇವರ ದೇವಸ್ಥಾನಕ್ಕೆ ದೇವರಿಗೆ ಪೂಜೆ ಮಾಡಿಸೋದ್ರ ಮೂಲಕ ಈಗಾಗಲೇ ಉದ್ಘಾಟನೆ ನೆರವೇರಿಸಿದ್ದಾರೆ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ. ನಾವು ಸರ್ಕಾರದಿಂದ ಇವತ್ತು ಜಾತಿ ಗಣತಿಗೆ ಬರ್ತಾ ಇದ್ದಾರೆ, ಮನೆ ಬಾಗಿಲಿಗೂ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಂದಾಗ ನೀವು ಯಾರು ಅಂತ ಕೇಳಿದಾಗ ನಮಗೆ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ವಿಚಾರ ಅಂದರೆ ನಾವೇನು ಹೇಳ್ತೀವಿ, ನೀವು ಯಾವ ಜಾತಿ ಅಂತ ಕೇಳಿದಾಗ ನಾವೆಲ್ಲರೂ ಕೂಡ ಗೊಲ್ಲರು ಅಂತಂದು ಹೇಳ್ತೀವಿ. ಅದು ತಪ್ಪು, ಅದು ಆಗಬಾರ್ದು. ನಾವು ಗೊಲ್ಲರಲ್ಲ, ನಾವು ಕಾಡುಗೊಲ್ಲರು. ಕಾಡುಗೊಲ್ಲರು ಅಂದರೆ ಯಾರು ಅಂದರೆ ಅಕ್ಕಿಗೊಲ್ಲರು ಸೇರ್ಕೊಂಡಿದ್ದಾರೆ, ಅಡವಿಗೊಲ್ಲರು ಸೇರ್ಕೊಂಡಿದ್ದಾರೆ. ಇವರಿಬ್ಬರನ್ನೇ ಸೇರಿ ಕಾಡುಗೊಲ್ಲರು ಅಂತ ಮಾಡಿದ್ದಾರೆ. ಕಾಡುಗೊಲ್ಲರು ಅಂತ ನಾವು ಸೇರ್ಪಡೆ ಮಾಡಿಸಿದಾಗ ಮಾತ್ರ, ನಾವು ಕಾಡುಗೊಲ್ಲರು ಅಂತ ಸೇರಿದಾಗ ಮಾತ್ರ ನಮ್ಮ ಮಕ್ಕಳಿಗೆ, ನಮ್ಮಗಳಿಗೆ ಭಾಳಷ್ಟು ಅನುಕೂಲಗಳಾಗುತ್ತೆ. ಸರ್ಕಾರದ ಸೌಲಭ್ಯಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ನಾವು ಗೊಲ್ಲರು ಅಂತಂದೇಳಿ ಹೇಳ್ಬಾರ್ದು. ಅವರು ಸಮೀಕ್ಷೆ ಬಂದಾಗ ನಾವು ಕಾಡುಗೊಲ್ಲ ಅಂತಾನೆ ಹೇಳ್ಬೇಕು. ನಮ್ಮ ಸಂಸ್ಕೃತಿಗಳೇ ಬೇರೆ, ನಮ್ಮ ಆಚಾರ ವಿಚಾರಗಳೇ ಬೇರೆ. ನಾವು ಗುರುತಿಸ್ಕೊಳ್ಬೇಕಾಗಿದೆ. ಇವತ್ತು ಅನಿವಾರ್ಯತೆ ಇದೆ. ಇವತ್ತು ನಾವು ಕಾಡುಗೊಲ್ಲರು ಅಂತಂದು ಹೇಳ್ಕೊಳ್ಳೋಕ್ಕೆ ನಮಗೆ ಎಲ್ಲ ಒಂದು ಕಡೆಗೆ ಹಿಂದೆ ಯಾರು ಏನು ಅನ್ಕೊಳ್ತಾರಪ್ಪ ಅನ್ನೋ ಒಂದು ಕೆಟ್ಟ ಚಾಳಿನಲ್ಲಿದ್ದೀವಿ. ಅದೆಲ್ಲ ಬಿಟ್ಬಿಟ್ಟು ನಾವು ನಿಸ್ಸಂದೇಹವಾಗಿ ಹೇಳ್ಕೋಬೇಕು. ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು. ನಾವು ಕಾಡುಗೊಲ್ಲರು, ನಾವು ಹಿಂದುಳಿದಿದ್ದೇವೆ. ಹಾಗಾಗಿ ಜಾತಿ ಗಣತಿಗೆ ಬಂದಾಗ ನಾವು ಹೇಳಬೇಕಾಗಿರೋದಿಷ್ಟು, ನಾವು ಕಾಡುಗೊಲ್ಲರು. ನಮ್ಮ ಆಚಾರ ವಿಚಾರಗಳು ಏನಾದರೂ ಕೇಳಿದ್ರೆ ನಾವೇನೆಲ್ಲ ನಮ್ಮ ನಡವಳಿಕೆಗಳಿದ್ದಾವೆ, ನಮ್ಮ ಹಬ್ಬಗಳಿದ್ದಾವೆ, ನಮ್ಮ ಹರಿದಿನಗಳಿದ್ದಾವೆ, ನಮ್ಮ ಆಚಾರಗಳಿದ್ದಾವೆ, ಎಲ್ಲವನ್ನು ಕೂಡ ನಾವು ಹೇಳೋದ್ರ ಮೂಲಕ ನಾವು ಕಾಡುಗೊಲ್ಲರ ಸಂಸ್ಕೃತಿಯನ್ನು ಎತ್ತಿಡಬೇಕು. ನಾವು ST ಸಮುದಾಯಕ್ಕೆ ಅಂದರೆ ಪರಿಶಿಷ್ಟ ಪಂಗಡಗಳಿಗೆ ನಾವು ಸೇರ್ಕೊಳ್ಬೇಕು. ಸೇರ್ಕೊಂಡಾಗ ಮಾತ್ರ ನಮಗೆ ಸರ್ಕಾರದಿಂದ ನಮ್ಮ ಮಕ್ಕಳಿಗೆ, ನಮ್ಮಗಳಿಗೆ ಎಲ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗಲಿಕ್ಕೆ ಸಾಧ್ಯ. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ರಾಜಣ್ಣ ಸರ್ ಅಧ್ಯಕ್ಷರ ಒಂದು ಅಡಿಯಲ್ಲಿ ನಾವು ಪಾವಗಡ ತಾಲ್ಲೂಕಿನ 4 ಹೋಬಳಿ ಘಟಕಗಳ ಅಧ್ಯಕ್ಷರುಗಳ ನೇತೃತ್ವ ಮತ್ತು ಪದಾಧಿಕಾರಿಗಳು ಅವರ ನೇತೃತ್ವದಲ್ಲಿ ನಾವು ಇವತ್ತಿನ ದಿವಸ ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಆದೇಶವನ್ನು ಹೊರಡಿಸಿದೆ. ಅದರಿಂದ ತಮ್ಮ ಹಟ್ಟಿಗಳಿಗೆ ಮತ್ತು ತಮ್ಮ ಮನೆ ಬಾಗಿಲಿಗೆ ಜಾತಿ ಗಣತಿ ಸಮೀಕ್ಷೆ ಬಂದಂತಹ ಸಂದರ್ಭದಲ್ಲಿ ನಾವುಗಳು ಕಾಡುಗೊಲ್ಲರು ಅಂತಕ್ಕಂಥ ಪದವನ್ನು 541ನೇ ಕಾಲಂನಲ್ಲಿ ಇರ್ತಕ್ಕಂಥ ಕಾಡುಗೊಲ್ಲರು ಅಂತ ಹೇಳಿ ಬರೆಸಬೇಕಾಗ್ತದೆ. ನಾವು ಗೊಲ್ಲರು ಅಂತ ಹೇಳಿ ಬರೆಸಿದ್ರೆ ಅಲ್ಲಿಗೆ ಸರ್ಕಾರದ ಸೌಲಭ್ಯಗಳು ಅಂತಕ್ಕಂಥವು ಏನು ಬರ್ತಾ ಇದ್ದಾವೆ ಅವುಗಳಿಗೆ ನಾವು ಅರ್ಹರಾಗಿರುವುದಿಲ್ಲ. ನಾವು ಕಾಡುಗೊಲ್ಲರು ಅಂತ ಹೇಳಿ ಬರೆಸಿದಾಗ ಮಾತ್ರ ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಇನ್ನುಳಿದ ಏನೇ ಒಂದು ನಾವು ಸೌಕರ್ಯಗಳನ್ನು ಪಡಿಬೇಕು ಅಂತಂದರೆ ನಾವು ಆ ಪದವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪದವನ್ನು ಬಳಸಬಾರ್ದು. ಆಮೇಲೆ
ಸಮೀಕ್ಷೆಯ ಸಂದರ್ಭದಲ್ಲಿ ಅವರು ಯಾರೇ ಸರ್ಕಾರದಿಂದ ನೇಮಕಗೊಂಡಿರ್ತಕ್ಕಂಥವ್ರು ನಮ್ಮ ಮನೆ ಬಾಗಿಲಿಗೆ ಬಂದು ನೀವು ಯಾರು, ನಿಮ್ಮ ಒಂದು ಕುಲ ಜಾತಿ ಅಂತಕ್ಕಂಥದ್ದು ಏನು ಅಂತ ಅಂದಾಗ ನಾವು ಕಾಡುಗೊಲ್ಲರು ಅಂತಕ್ಕಂಥ ಪದವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪದವನ್ನು ಬಳಸಬಾರ್ದು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಈ ಪದವನ್ನು ನಾವು ಜಾತಿ ಕಾಲಮಲ್ಲಿ, ಜಾತಿ ಗಣತಿಯ ಸಮೀಕ್ಷೆಯ ಕಾಲಮಲ್ಲಿ ಸೇರಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಿಮಗೆ DNA ನ್ಯೂಸ್ ಪಾವಗಡ, ಜನರಿಗಾಗಿ ಜನರಿಗೋಸ್ಕರ.